ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಾಯಂಕಾಲ ಏನಾದರೂ ತಿನ್ನಲೇಬೇಕು ಅಂತ ಅನಿಸ್ಬಿಟ್ಟಿತ್ತು. ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನದ ಊಟ ಕಮ್ಮಿ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ಖಾರ ಮಂಡಕ್ಕಿ ಮಾಡಿಬಿಡೋಣ ಅಂತ ಅನಿಸಿತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಯಂಕಾಲ ಆಗ್ತಿದ್ದಂಗೆ ಬಿಸಿ ಬಿಸಿ ಟೀ ಜೊತೆ ಖಾರ ಮಂಡಕ್ಕಿ ಅಥವಾ ಮೈಸೂರು ಮಂಡಕ್ಕಿ ಈ ಥರ ನರ್ಗಿಸ್ ಮಂಡಕ್ಕಿ ಈ ಥರ ಯಾವುದೇ ಮಂಡಕ್ಕಿ ಇದ್ರೂ ತಿನ್ನಲೇಬೇಕು ಅಂತ ಅನಿಸುತ್ತೆ. ಆದಷ್ಟು ಮಳೆ ಬರುವಾಗ ಅಥವಾ ಸಾಯಂಕಾಲದ ಹೊತ್ತಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ದಾಗ ಬಿಸಿ ಬಿಸಿ ಟೀ ಜೊತೆ ಈ ಥರ ಖಾರ ಮಂಡಕ್ಕಿ ಮಾಡಿಕೊಂಡ್ರೆ ಅದು ತಿನ್ನೋ ಮಜಾನೇ ಬೇರೆ. ಇವತ್ತು ನಾನು ಈ ಖಾರ ಮಂಡಕ್ಕಿ ಹೇಗೆ ಮಾಡೋದು, ಇದಕ್ಕೇನು ಟಿಪ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನಿವತ್ತು ಒಂದು ಪ್ಲೇಟ್ ಆಗೋವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಮಾಡಲಿಕ್ಕೆ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಅದಕ್ಕೆ ನಾನು ಅರ್ಧ ಬಟ್ಲು ಆಯಿಲ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಬೇಕು, ಅರ್ಧ ಬಟ್ಲು ಶೇಂಗಾ ಕಾಳು ಬೇಕು, ಒಂದು ಅರ್ಧ ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಸಳೆಸಳು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಮತ್ತು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಗರ್ ಬೇಕು. ಶುಗರು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ. ಈಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. ಈಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಆದಷ್ಟು ದೊಡ್ಡ ಅಗಲ ಇರೋ ಪಾತ್ರೆಗಳನ್ನೇ ಯೂಸ್ ಮಾಡಿ ಮಂಡಕ್ಕಿ ಮಾಡೋದಕ್ಕೆ. ಯಾಕಂದರೆ ಮಂಡಕ್ಕಿ ಕಲಸೋವಾಗ ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ. ಅದಕ್ಕೋಸ್ಕರ ನಾನೀಗ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಕೊಂಡು ಇಟ್ಟಿದ್ದೀನಿ. ಅದೇ ಥರ ಜಜ್ಕೋಬೇಕು. ಯಾಕಂದರೆ ಸಿಪ್ಪೆ ಸಮೇತ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಮತ್ತು ಈಗ ಅರ್ಧ ಬಟ್ಲು ಶೇಂಗಾ ತೊಗೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ. ಇದನ್ನ ಹಾಕಿದ ಮೇಲೆ ಒಂದು 2-3 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿ, ತುಂಬ ಹೊತ್ತೇನು ಬೇಡ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಿದ್ದಂಗೆ ಹುರ್ಗಡ್ಲೆನೂ ಹಾಕ್ಬಿಡಿ. ಯಾಕಂದ್ರೆ ತುಂಬ ಹೊತ್ತೇನು ಆಗೋದಿಲ್ಲ ಇದು, ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗಿಬಿಡುತ್ತೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮ್ಮದು ಪ್ಲೇಟಲ್ಲಿ ಖಾರ ಮಂಡಕ್ಕಿ ರೆಡಿ ಅಂತ ಅಂದರೆ ತಪ್ಪಾಗಲ್ಲ. ಈಗ ಹುರ್ಗಡ್ಲೆ ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 5 ಸೆಕೆಂಡಷ್ಟು ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಸ್ವಲ್ಪ ಆದಷ್ಟು ಸಿಮ್ಮಲ್ಲಿ ಇಟ್ಟಿದ್ದೆ ಉರಿನ, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಕೆಂಪಗಾಗೋದು ಬೇಡ, ಸ್ವಲ್ಪ ಹಸಿ ಬಿಸಿ ಇರುವಾಗಲೇ ಆಫ್ ಮಾಡ್ಕೊಂಬಿಡಿ. ಯಾಕಂದರೆ ತುಂಬ ಇದು ಆಗಿಬಿಟ್ರೆ ವಿಷ ಅಂತ ಅನಿಸುತ್ತೆ ಬೆಳ್ಳುಳ್ಳಿ, ಅದಕ್ಕೋಸ್ಕರ. ಈಗ ನೋಡಿ ಕರೆಕ್ಟಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಒಂದು 5-10 ಸೆಕೆಂಡ್ ಆದರೆ ಅಷ್ಟೇ ಸಾಕು. ಆದಷ್ಟು ಮಂಡಕ್ಕಿ ಮಾಡೋವಾಗ ನೀವು ಬೆಳ್ಳುಳ್ಳಿ, ಶೇಂಗಾ, ಹುರ್ಗಡ್ಲೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಫ್ರೈ ಆಗಿದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಬಿಳಿ ಇರೋವಾಗಲೇ ಆಫ್ ಮಾಡ್ಕೊಂಬಿಡಿ. ಯಾಕಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಎಣ್ಣೆ ಇನ್ನೂ ಬಿಸಿನೇ ಇರುತ್ತೆ. ಅದರಲ್ಲೇ ಮುಕ್ಕಾಲು ಭಾಗ ಇದರಲ್ಲಿ ಬಂದರೆ ಕಾಲು ಭಾಗ ಆಫ್ ಮಾಡಿದ್ಮೇಲೆ ಬಿಸಿಲಲ್ಲೇ ಅರ್ಧ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಫ್ರೈ ಆಗಿದೆ. ಆದಷ್ಟು ಸೈಡಿಗೆ ಗುಳ್ಳೆ ಬರ್ತಾ ಇರೋ ಎಣ್ಣೆ ಎಲ್ಲ ಸ್ಟಾಪ್ ಆದಮೇಲೆ ನಾವು ಉಪ್ಪು ಖಾರ ಏನೇ ಮಿಕ್ಸ್ ಮಾಡೋದಿದ್ರು ಮಿಕ್ಸ್ ಮಾಡಿ. ಖಾರ ಸ್ವಲ್ಪ ಲೇಟಾಗಿ ಹಾಕಿದಷ್ಟು ಕಲರ್ ಚೆನ್ನಾಗಿ ಬಿಡುತ್ತೆ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ಲಿಕ್ಕೆ ಬಿಡಿ. ಈಗ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟೇ ಸಾಕು, ತೀರಾ ಜಾಸ್ತಿ ಬೇಡ. ಯಾಕಂದರೆ ಫುಲ್ ಕಲರ್ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಜೊತೆಗೆ ನಾನೀಗ ಸ್ವಲ್ಪ ಕೈ ಆಡಿಸ್ತಿದ್ದಂಗೆ ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ಗುಳ್ಳೆ ಬರೋದೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ. ಈಗ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಬಿಸಿ ಎಣ್ಣೆಲೆಲ್ಲ ಖಾರದ ಪುಡಿ ಕಪ್ಪಗಾಗಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಈಗ ನಾನು ತೊಗೊಂಡಿರೋ ಮಂಡಕ್ಕಿಗೆ 2 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸಾಕಾಗುತ್ತೆ ಅಂತ ಅನ್ನಿಸ್ತು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಆದಷ್ಟು ಖಾರ ಕಮ್ಮಿ ಇದ್ದರೆ ಒಳ್ಳೆಯದು. ತುಂಬ ಖಾರ ಇದ್ದರೆ ತಿನ್ನೋಕ್ಕೂ ಮಕ್ಕಳು ತಿನ್ನಲ್ವಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಒಂದು ಪ್ಲೇಟ್ ಮಂಡಕ್ಕಿ ತೊಗೊಂಡಿದ್ನಲ್ವ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಮಂಡಕ್ಕಿಗೆಲ್ಲ ಖಾರ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಕಲಸಿ. ಆದಷ್ಟು ದೊಡ್ಡ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೆ, ಅದಕ್ಕೋಸ್ಕರ. ಈಗ ನೋಡಿ ನಾನು ಕಲಿಸ್ತಾ ಇದ್ದೀನಲ್ವ, ಹೊರಗಡೆ ಎಲ್ಲ ಬೀಳ್ತಾ ಇದೆ, ಅದಕ್ಕೋಸ್ಕರ. ಯಾವಾಗಲೂ ನಾವು ಹೊರಗಡೆ ಹೋಗಿ ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಈ ಥರ ಅನ್ಹೆಲ್ದಿ ಫುಡ್ಸ್ಗಳ್ನ ಆದಷ್ಟು ತಿನ್ನೋದು ಕಮ್ಮಿ ಮಾಡಿ ಮನೆಯಲ್ಲೇ ಮಾಡೋ ಯಾವುದೇ ಸ್ನ್ಯಾಕ್ಸ್ ಆದ್ರೂ ಮಾಡಿಕೊಂಡು ನಮ್ಮ ಕೈಯಿಂದನೇ ಸ್ವಚ್ಛವಾಗಿ ಶುದ್ಧವಾಗಿ ಮಾಡಿರ್ತೀವಿ. ಆ ಥರ ತಿನ್ನೋದು ಬೆಟರ್ ಅಂತ ನನಗಂತ ಅನಿಸುತ್ತೆ. ಹಾಗಂತ ನೀವು ಕೇಳ್ಬೋದು, ನೀವು ಹೊರಗಡೆ ತಿನ್ನೋದೇ ಇಲ್ವಾ, ಯಾವಾಗಲೂ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ಅಂತ ಕೇಳ್ಬೋದು. ನಾವು ಹೊರಗಡೆ ತಿಂತೀವಿ, ಆದರೆ ಆದಷ್ಟು ಕಮ್ಮಿ, ತುಂಬ ರೇರ್ ತಿನ್ನೋದು. ತುಂಬ ತಿನ್ನಲೇಬೇಕು ಅನಿಸಿದ್ರೆ ಅಥವಾ ಹೊರಗಡೆ ಹೋದಾಗ ಅನಿವಾರ್ಯವಾಗಿ ತಿನ್ನಬೇಕು ಅಂತ ಪರಿಸ್ಥಿತಿ ಬಂದಾಗ ಮಾತ್ರ ತಿಂತೀವಿ. ನಾನೀಗ ನಿಮಗೆ ಒಂದು ತಮ್ಮನೇಲೇ ಕೊಟ್ಟಿರೋ ಹಾಗೆ ಒಂದು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದೆ. ಆ ಪೌಡ್ರನ್ನ ಇದಕ್ಕೆ ಈಗ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಪೌಡ್ರ್ ಹಾಕೋದ್ರಿಂದ ನಿಮಗೆ ಮಂಡಕ್ಕಿ ತುಂಬ ರುಚಿ ಅಂತ ಅನಿಸುತ್ತೆ. ತಿನ್ನೋವಾಗ ಡಬಲ್ ರುಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಪೌಡ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನೀಗ. ಕಲಿಸ್ಬಿಟ್ಟು ಒಂದು ಸಿಮ್ಮಲ್ಲಿಟ್ಟು ಒಂದು 1 ನಿಮಿಷ ಅಂತ ಸಾಕನ್ನಿಸುತ್ತೆ. 1 ನಿಮಿಷದಷ್ಟು
ಸಿಮ್ಮಲ್ಲಿ ಉರಿ ಇಟ್ಟು ಕ್ರಿಸ್ಪಿ ಆಗೋಗಿ ಬಿಟ್ಬಿಡಿ. ದಪ್ಪ ತಳ ಇರೋ ಪಾತ್ರೆ ಆದರೆ ಸ್ವಲ್ಪ ಆಫ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡಿ, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ನಾನು ನಿಮಗೆ ಈ ಪೌಡ್ರು ಯಾವ ಪೌಡ್ರು ಅಂತಂದೇಳಿ ನಿಮ್ಮ ತಲೆಗೆ ಕ್ವಶನ್ ಬಂದಿರುತ್ತೆ. ಆ ಪೌಡ್ರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪೌಡ್ರ್ ಇದ್ದರೆ ನಿಮಗೆ ಮಂಡಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನೀಗ ಈ ಪೌಡ್ರನ್ನ ಯಾವಾಗಲೂ ಮೊದಲೇ ಮಾಡಿಟ್ಕೊಂಡಿರ್ತೀನಿ, ಆದಷ್ಟು ಮನೆಯಲ್ಲಿದ್ದರೆ ಈಸಿ ಆಗುತ್ತೆ ಅಂತ. ನಾನೀಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಖಾರ ಮಂಡಕ್ಕಿ ಮಾಡೋವಾಗ ಅಥವಾ ಬೇರೆ ನರ್ಗಿಸ್ ಮಂಡಕ್ಕಿ ಯಾವ ಮಂಡಕ್ಕಿ ಮಾಡೋಕ್ಕಾದ್ರೂ ಈ ಪೌಡ್ರ್ ಹೆಲ್ಪ್ ಆಗುತ್ತೆ. ಈ ಪೌಡ್ರನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಖಾರ ಮಂಡಕ್ಕಿ ಮಾಡೋವಾಗ ತುಂಬ ಈಸಿ ಆಗುತ್ತೆ ಅಂತ. ಈಗ ಇದನ್ನು ಹಾಕಿ ಚೆನ್ನಾಗಿ ಅದೇ ಪೌಡ್ರನ್ನೇ ನಾನು ಆವಾಗಲೇ ಹಾಕಿ ಕಲಸಿದ್ದು. ಈಗ ನೋಡಿ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಕ್ರಿಸ್ಪಿ ಆಗ್ಲಿಕ್ಕೆ ಬಿಟ್ಟಿದ್ದೆ, ಮತ್ತೆ ಕಲಿಸ್ತಾ ಇದ್ದೀನಿ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಆದಷ್ಟು ಖಾರ ಮಂಡಕ್ಕಿಗಳನ್ನ ತಿನ್ನೋವಾಗ ಈರುಳ್ಳಿನ ಹೆಚ್ಚಾಗಿ ಬಳಸಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಮಂಡಕ್ಕಿ ಗ್ಯಾಸ್ಟ್ರಿಕ್ ಆಗೋಲ್ಲ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನೋಡಿ ನಾನು ಇದಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಕೆಲವೊಬ್ರು ನಿಂಬೆಹಣ್ಣು ಬಳಸೋ ರೂಢಿ ಇರೋಲ್ಲ, ಅವ್ರಿಗೆ ಈ ಟಿಪ್ಸ್ ಅಂತ ಹೇಳ್ಬೋದು. ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ತಿನ್ನಿರಿ, ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಮಾತ್ರ ನಿಂಬೆಹಣ್ಣು ಕಂಪಲ್ಸರಿಯಾಗಿ ಮಂಡಕ್ಕಿಗೆ ಹಾಕ್ಕೊಂಡು ತಿಂದೇ ತಿಂತಾರೆ. ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.